ನೆಗೆಟಿವ್ ಕ್ವಶನ್ ಏನ್ ಹಾಕ್ಯಾರಂದ್ರ ನೀವು ಕಮೆಂಟ್ಸ್ ಗಳನ್ನ ಡಿಲೀಟ್ ಮಾಡಬೇಡ್ರಿ, ಎಲ್ಲಾರ್ಗು ನಿಮ್ ಚಾನಲ್ ಫ್ಯಾಕ್ಟ್ ಗೊತ್ತಾಗ್ಲಿ ಅಂತ ಹೇಳಿಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತಿನ ವಿಡಿಯೋ ಒಳಗ ನಿಮ್ಮ ಏನ್ ಕಮೆಂಟ್ಸ್ ಇದ್ದಿಲ್ಲ ಎಲ್ಲಾ ಕಮೆಂಟ್ಸ್ ಗೆ ಆನ್ಸರ್ ನ ಮಾಡ್ತೇನಿ. ಸೊ ಬಿಫೋರ್ ದಟ್ ಹೇಳೋದಂದ್ರ ಇನ್ನವರೆಗೂ ಯಾರ್ ನನ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ ಎಲ್ಲಾ ಕ್ವಶನ್ಸ್ ಗೂ ಆನ್ಸರ್ ಮಾಡ್ತಾ ಹೋಗೋನು. ಅದಕ್ಕಿಂತ ಮೊದ್ಲ ನಾನು ಈಗ 2 days ಈಗ ಹಿಂದೆ ಏನೊಂದು ವಿಡಿಯೋ ಮಾಡಿದ್ದೆ, ಬಾಯ್ಸ್ ಸಕ್ಸಸ್ ಆಗೋಕ್ಕಿಂತ ಮೊದ್ಲ ಮದ್ವಿ ಆಗ್ಬೇಡ್ರಿ ಅಂತ ಹೇಳಿ. ಆ ಒಂದ್ ವಿಡಿಯೋಗ ಬಹಳಷ್ಟು ಕಮೆಂಟ್ಸ್ ಗೋಳ ಅಂಡ್ ರೆಸ್ಪಾನ್ಸ್ ಬಂದದ. 80% ಪಾಸಿಟಿವ್ ಇದ್ರೆ ಇನ್ನೊಂದ್ 20% ನೆಗೆಟಿವ್ ಕಮೆಂಟ್ಸ್ ಅನು ಅವ. ಸೊ ಎಲ್ಲಾ ಕಮೆಂಟ್ಸ್ ಗೂ ಆನ್ಸರ್ ಮಾಡಕ್ ಆಗಂಗಿಲ್ಲ. ಹಿಂಗಾಗಿ ಒಂದ್ ಪಾಯಿಂಟ್ ಒಳಗ ನಿಮ್ಮ ಎಲ್ಲರ ಒಂದ್ ಕಮೆಂಟ್ ಗಳಿಗೆ ಆನ್ಸರ್ ಮಾಡೋದಾದ್ರ ಫಸ್ಟ್ ಥಿಂಗ್ ನ ಕ್ಲಿಯರ್ ಮಾಡೋದಂದ್ರ, ನಾನಲ್ಲಿ ಹೇಳಕ್ ಹೋಗಿದ್ ಇಷ್ಟನ ಆ ಒಂದು ವಿಡಿಯೋ ಒಳಗ ಹುಡುಗರ ಒಂದು ಲೈಫು ಮದುವೆ ಆದ ತಕ್ಷಣ ಹೊಸದಾದಂತ ಸಂಬಂಧಗಳಾಗಿರ್ಬೋದು, ಮನಿ ಒಳಗ ಹೊಸದಾಗಿ ಬಂದಂತ ಒಬ್ರು ಲೇಡಿ ಅಡ್ಜಸ್ಟ್ ಆಗುವಂತ ಸಂದರ್ಭದೊಳಗ ಆಗಿರ್ಬೋದು, ಒಂದ್ 2 ವರ್ಷದೊಳಗ ಖುಷಿನೂ ಇರ್ತದ, ಬಿಸಿನೂ ಇರ್ತದ, ಜೊತೆಗೆ ಬಹಳಷ್ಟು ಏನಾರ ಹೊಂದಾಣಿಕೆ ಸಮಸ್ಯೆಗಳು ಬರ್ಬೋದು, ಅಥವಾ ಖುಷಿಯಿಂದ ಸುತ್ತಾಡೋದು ಟೈಮ್ ಅನ್ನು ಬರ್ಬೋದು. ಇಂತ ಎಲ್ಲಾ ಕಾರಣಗಳಿಂದ ಈ ತರ ನೀವು ಸ್ಟಡಿ ಅದು ಏನಾರ ಮಾಡತಿದ್ರಿ ಅಂದ್ರೆ ನಿಮಗ್ ಸ್ವಲ್ಪ ಕಷ್ಟ ಆಗ್ಬಹುದು. ಸೊ ಮೊದ್ಲು ಸಕ್ಸಸ್ ಆಗಿ ಆಮೇಲೆ ನೀವು ಮದ್ವೆ ಆದ್ರೆ ನೀವು ಇನ್ನೂ ಬೆಟರ್, ಅವಾಗ ನೀವು ಇನ್ನೂ ಖುಷಿಯಾಗಿರ್ಬೋದು, ಇನ್ನೂ ಲೈಫ್ ನ ನೀವು ಮಸ್ತಾಗಿ ಲೀಡ್ ಮಾಡ್ಬೋದು ಅಂತ ಅಷ್ಟನ್ನ ಹೇಳಕ್ ಹೊರಟಿದ್ದ. ಸೊ ಬಹಳ 80% ಜನ ಅದನ್ನ ಪಾಸಿಟಿವ್ ಆಗಿ ತಗೊಂಡೇರಿ, ಥ್ಯಾಂಕ್ ಯು. ಇನ್ನ ನೆಗೆಟಿವ್ ಆಗಿ ತಗೊಂಡಂತವ್ರಿಗೆ ಹೇಳೋದಿಷ್ಟ ಅಂತಂದ್ರ, ನಾ ಯಾವ್ದೇ ರೀತಿ ಹುಡುಗಿರ ಬಗ್ಗೆ ಕೆಟ್ಟದಾಗ ಮಾತಾಡಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನೇ ಒಂದ್ ಹುಡುಗಿ ಆಗಿರುವಾಗ ಇನ್ನೊಬ್ಬರಿಗೆ ನಾ ಹೆಂಗ್ ರಾಂಗ್ ಮಾತಾಡಕ್ ಚಾನ್ಸ್ ಅದ. ಸೊ ನಾ ಯಾವ್ದೇ ಒಂದು ಹುಡುಗಿ ಬಗ್ಗೆ ಕೆಟ್ಟದಾಗ ಮಾತಾಡಕ್ ಅದು ಟ್ರೈ ಮಾಡಿಲ್ಲ. ಒಬ್ರ ಕಮೆಂಟ್ ಒಳಗ ಹೇಳ್ಯಾರ, ನೀವು ಲೇಡೀಸ್ ಬಗ್ಗೆನ ರಾಂಗ್ ಇದ್ ಮಾಡತ್ತೀರಿ, ದುಡ್ಡನ ಇಂಪಾರ್ಟೆಂಟ್ ಅಂತಾರ ಲೇಡೀಸ್ ಹುಡುಗಿಯರ ಅಂತ ಹೇಳಿ. ಸೊ ನೋ ಗೈಸ್, ಆ ತರ ಇಲ್ಲ. ಎಲ್ಲಾ ತರ ನಮ್ಗ ಸೊಸೈಟಿ ಒಳಗ್ ಜನ ಸಿಗ್ತಾರ, ಕೆಟ್ಟ ಹುಡುಗರು ಸಿಗ್ತಾರ, ಕೆಟ್ಟ ಹುಡುಗಿರು ಸಿಗ್ತಾರ, ಒಳ್ಳೆ ಹುಡುಗರು ಸಿಗ್ತಾರ, ಒಳ್ಳೆ ಹುಡುಗಿರು ಸಿಗ್ತಾರ. ಸೊ ಹಿಂಗಾಗಿ ನಾ ಇಲ್ಲಿ ಯಾರ್ದೇ ಒಬ್ಬರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಏನು ನೆಗೆಟಿವ್ ಆಗಿ ಮಾತಾಡೋ ಒಂದು ಇಂಟೆನ್ಷನ್ ನಂದು ಆಗಿರ್ಲಿಲ್ಲ. ನನ್ನ ಒಂದು ಉದ್ದೇಶ ಇಷ್ಟ ಆಗಿತ್ತು, ಜಸ್ಟ್ ನಿಮ್ಗೆ ಒಂದು ಓದೋ ಟೈಮ್ ಒಳಗದು ಕಷ್ಟ ಆಗ್ಬಾರ್ದಂತ ಹೇಳ್ಕಸ. ಇನ್ನ ಸ್ಟಡಿ ಬಿಟ್ಟು ನೀವು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ನೀವು ಬೇಗ ಮದ್ವೆ ಆದ್ರೂ ನಡೀತೈತಿ, ಏನ್ ವರಿ ಇಲ್ಲ. ಇನ್ನು ಒಂದಷ್ಟು ಜನ ಅಂದ್ರು 50 ಆದ್ಮೇಲೆ ಏನ್ ಮಾಡೋದು, 60 ಆದ್ಮೇಲೆ ಏನ್ ಮಾಡೋದು, ಈ ತರ ಎಲ್ಲ ಒಂದಷ್ಟು ನೆಗೆಟಿವ್ ಒಂದ್ ಕ್ವಶನ್ಸ್ ಇದ್ದು. ಸೊ ನಾ ಹೇಳೋದ್ ಇಷ್ಟ ಅಣ್ಣ, ನಿಮ್ಮ ಮ್ಯಾರೇಜ್ ಲೈಫ್ ಜೊತೆ ನೀವು ಬ್ಯಾಲೆನ್ಸ್ ಮಾಡ್ಕೊಂತ ಹೋಗೋಷ್ಟು ಕೆಪಾಸಿಟಿ ಐತಿ. ಅಂಡ್ ಆ ತರ ನಿಮ್ಗೂ ಗೋಲ್ಸ್ ಅದಾವು, ಲಾಂಗ್ ಟರ್ಮ್ ಗೋಲ್ಸ್ ಅದಾವು, ಅದಕ್ಕೆ ಟೈಮ್ ಬಾಳ್ ಬೇಕು. ಅಂತ ಟೈಮ್ ಒಳಗ ನೀವು ನಿಮ್ಮ ಪರ್ಸನಲ್ ಲೈಫ್ ಒಳಗ ಒಳ್ಳೆ ಡಿಸಿಷನ್ ನ ತಗೋಬಹುದು. ಸೊ ಐ ಹೋಪ್ ಈ ಒಂದು ಕಂಟೆಂಟ್ ಇಂದ ಯಾರಿಗೂ ಬೇಜಾರಾಗಿಲ್ಲ ಅನ್ಕೋತೇನಿ. ಇನ್ ಕೇಸ್ ಆಗಿದ್ರ ಸಾರಿ ಫಾರ್ ದಟ್. ಈಗ ನಡೀರಿ, ನೀವು ನೆಕ್ಸ್ಟ್ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತೇನಿ. ಅಕ್ಕದ ಹಿಂದೂ ನ್ಯೂಸ್ ಪೇಪರ್ ನೋಟ್ಸ್ ಮಾಡೋದು ಹೇಗೆ ಅಂತ ಹೇಳಿ ಅಕ್ಕ. ಯಾವ ತರ ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಹೇಳಿ ಅಕ್ಕ ಅಂತ ಹೇಳಿ. ಸೊ ಗೈಸ್, ಕ್ಲಿಯರ್ ಆಗಿ ಒಂದ್ ಮೈಂಡ್ ಒಳಗ್ ಇಟ್ಕೊಡ್ರಿ, ನಾನು ಕರೆಂಟ್ ಅಫೇರ್ಸ್ ಸಲುವಾಗನೇ 2-3 ವಿಡಿಯೋಸ್ ಮಾಡಿದ್ದೆ, ಅದನ್ನ ಮೋಸ್ಟ್ಲಿ ನೀವು ನೋಡಿಲ್ಲ ಅನಿಸ್ತದ. ಕರೆಂಟ್ ಅಫೇರ್ಸ್ ಸಲುವಾಗ ನೋಟ್ಸ್ ಮಾಡ್ಕೊಂತ ಟೈಮ್ ಒಟ್ಟ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಇಟ್ಸ್ ಟೋಟಲಿ ವೇಸ್ಟ್ ಆಫ್ ಟೈಮ್. ನ್ಯೂಸ್ ಪೇಪರ್ ಇಂದ ಎಷ್ಟಂತ ನೀವು ಒಂದು ನೋಟ್ಸ್ ನ ಮಾಡ್ಕೊಂಡ್ ಕೂರೋದ್ರಿ. ಇದ ಹಿಂದೂ ಏನಾರ ನೀವು ಓದಾಕತ್ರಿ 1 hour ದಾಗ ನೀವು ಮುಗಿಸ್ಬೇಕು ಅದನ್ನ. ಓಕೆ, ಇನಿಷಿಯಲ್ ಟೈಮ್ ಒಳಗೆ 2-3 ತಾಸು ತಗೋಬಹುದು. ಬಟ್ ಎಟ್ ದಿ ಎಂಡ್ ಆಫ್ ದಿ ಮೊಮೆಂಟ್ ನೀವು ಪ್ರಿಪರೇಷನ್ ಕೂತಿರ್ತೀರಿ, 1 year ನಿಮ್ ಕಡೆ ಟೈಮ್ ಇರ್ತದ. ಸೊ 1 year ಒಳಗೆ ನೀವು ನ್ಯೂಸ್ ಪೇಪರ್ ಓದ್ಬೇಕು, ಪ್ರತಿದಿನದ್ದು ಕರೆಂಟ್ ಅಫೇರ್ಸ್ ಓದ್ಬೇಕು, ಮೇನ್ಸಿಗೆ ಓದ್ಬೇಕು, ಪ್ರಿಲಿಮ್ಸಿಗೆ ಓದ್ಬೇಕು, ಸಿಸೈಡ್ ಮಾಡ್ಕೋಬೇಕು ಅಂದಾಗ ಎಲ್ಲಾ ಕಡೆಯಿಂದ ನಾವು ನೋಟ್ಸ್ ಮಾಡ್ಕೊಂತ ಕೂರ್ತೀವಿ ಅಂತಂದ್ರೆ ಅದು ಸ್ಮಾರ್ಟ್ ವರ್ಕ್ ಆಗಂಗಿಲ್ಲ. ಸೊ ನೀವೇನ್ ಮಾಡ್ಬೇಕಂದ್ರ ನ್ಯೂಸ್ ಪೇಪರ್ ಏನಿದ್ರು ಇಂಪಾರ್ಟೆಂಟ್ ಏನೇನ್ ಕಂಟೆಂಟ್ ಇರ್ತಾವಲ್ಲ ಅದನ್ನೆಲ್ಲ ಓದ್ಕೋಬೇಕು. ತೀರಾ ನಿಮ್ಗೆ ಇಂಪಾರ್ಟೆಂಟ್ ಆಯ್ತು, ನಂಗೆ ಮೇನ್ಸಿಗೆ ಆರ್ಟಿಕಲ್ ಹೆಲ್ಪ್ ಆಗ್ತೈತಿ ಅನ್ನೋ ತರ ಇದ್ರ ಅಷ್ಟೇ ನೀವು ಒಂದ್ ನೋಟ್ಬುಕ್ ರೆಡಿ ಮಾಡ್ಕೊಂತ ತೀರಾ ಇಂಪಾರ್ಟೆಂಟ್ ವಾರಕ್ಕೊಂದ್ 2-3 ಆರ್ಟಿಕಲ್ ಈ ತರ ನೀವು ನೋಟ್ಸ್ ಮಾಡ್ಕೊಂಡ್ರ ಬೆಟರ್. ಅದರ್ವೈಸ್ ದಿನ ನೀವು ನೋಟ್ಸ್ ಮಾಡ್ಕೊಂಡ್ ಕೂತ್ರ ನೀವು ಮಂತ್ಲಿ ಮ್ಯಾಗಝಿನ್ಸ್ ಏನ್ ಕೆಲಸ ಮಾಡತಾವು, ಪ್ರತಿದಿನದ ನ್ಯೂಸ್ ಅದು 2-3 ನ್ಯೂಸ್ ಪೇಪರ್ ಇಂದ 2-3 ಸೋರ್ಸಸ್ ಇಂದ ರೆಡಿ ಮಾಡೋರು ಒಂದು ಮಂತ್ಲಿ ಮ್ಯಾಗಝಿನ್ ನ ರೆಡಿ ಮಾಡಿರ್ತಾರು. ಸೊ ಅದನ್ನ ನಿಮ್ ನೋಟ್ಸ್ ಅಗೇನ್ ಔಟ್ ಆಫ್ ದಟ್ ಮತ್ತೊಂದ್ ನೋಟ್ಸ್ ರೆಡಿ ಮಾಡ್ಕೊಂತ ಕೂರ್ತೇನಿ ಅಂದ್ರ ಅದು ನಿಮ್ಮ ಒಂದು ಸಮಯನ ತಿಂತೈತೆ ಅಷ್ಟೇ.
ಸೊ ಕರೆಂಟ್ ಅಫೇರ್ಸ್ ಇಂದ ಒಂದು ನೋಟ್ಸ್ ನ ಮಾಡ್ಕೊಳ್ಲಿಕ್ ಹೋಗ್ಬೇಡ್ರಿ. ಇನ್ನ ಮ್ಯಾಗಝಿನ್ ಗಳಿಂತ್ರನ ನೋಟ್ಸ್ ಮಾಡ್ಕೋಬೇಡ್ರಿ. ಏನಿದ್ರು ಹೈಲೈಟ್ ಮಾಡ್ಕೊಂಡ್ರ ಇನಫ್ ಅದ. ಮೇನ್ಸ್ ಟೈಮ್ ಒಳಗ್ ನಿಮಗ್ ಸ್ವಲ್ಪ ನೋಟ್ಸ್ ಗಳು ಹೆಲ್ಪ್ ಆಗ್ತಾವ ಅನ್ನೋ ಕಾರಣಕ್ಕಾಗಿ ತೀರಾ ಇಂಪಾರ್ಟೆಂಟ್ ಏನ್ ಬರ್ತಾವಲ್ಲ ಎಲ್ಗೂ ಒಂದೊಂದ್ ಕಂಟೆಂಟ್ ಅಂತಾವ್ ಇರ್ತಾವ, ಅವನಷ್ಟ ನೀವ ಸಪರೇಟ್ ನೋಟ್ಸ್ ಅರ ಮಾಡ್ಕೋಬಹುದು, ಇಲ್ಲ ಮ್ಯಾಗಝಿನ್ ಒಳಗನ ಹೈಲೈಟ್ ಮಾಡಿ ಇಟ್ಕೊಂಡ್ರು ಇನಫ್ ಅದ. ಐ ಹೋಪ್ ಈ ಒಂದ್ ಪಾಯಿಂಟ್ ಕ್ಲಿಯರ್ ಆಗೈತ್ ಅನ್ಕೋತೇನೆ. ಮ್ಯಾಮ್ ನನ್ಗೆ 2 ಬೇಬೀಸ್ ಇದೆ ಅಂಡ್ ನಾನು ಗವರ್ಮೆಂಟ್ ಟೀಚರ್ ಆಗಿ 1 ಇಯರ್ ಆಯ್ತು ಮ್ಯಾಮ್. ಬಟ್ ನಂಗೆ ಲಬಾಸ್ನಾಗೆ ಹೋಗೋ ಒಂದ್ ಡ್ರೀಮ್ ಇದೆ, ಹೇಗೆ ಸ್ಟಡಿ ಮಾಡ್ಬೇಕು ಹೇಳಿ ಪ್ಲೀಸ್ ಅಂತದ. ಫಸ್ಟ್ ಥಿಂಗ್ ಅಂದ್ರೆ ನಾನು ನಿಮಗ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ, ಆಲ್ರೆಡಿ ನೀವು ಗವರ್ಮೆಂಟ್ ಟೀಚರ್ ಇದ್ದೀರಿ. ಸೊ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಸೊ ಈಗ ನೆಕ್ಸ್ಟ್ ಅಂದ್ರ ಲಬಾಸ್ನ ಹೋಗೋ ಒಂದು ಡ್ರೀಮ್ಗೆ ನಿಮ್ಗೆ ಹಾದಿ ಸುಲಭವಾಗಿರ್ತೈತಿ. ಯಾಕಂದ್ರೆ ಈ ಕಡೆ ಒಂದು ಸೈಡ್ ನಿಮ್ಗೆ ಸ್ಟ್ರೆಸ್ ಇರಂಗಿಲ್ಲ ನೆಕ್ಸ್ಟ್ ಕರಿಯರ್ ಏನು ಅನ್ನೋದ. ಅಂಡ್ ನೀವು ಗವರ್ಮೆಂಟ್ ಸ್ಕೂಲ್ ಟೀಚರ್ ಆಗಿರೋದ್ರಿಂದ ನೀವು 1 to 10th ಒಂದು ಗವರ್ಮೆಂಟ್ ಬುಕ್ಸ್ ನ ಆರಾಮಾಗಿ ನಿಮ್ಗೆ ಸ್ಟಡಿ ಮಾಡೋ ಅವಶ್ಯಕತೆನೇ ಇಲ್ಲ. ದಿನ ನೀವು ಅದನ್ನ ಟೀಚ್ ಮಾಡ್ತಿರ್ತೀರಿ ಅಂಡ್ ಅದನ್ನ ನೀವು ರಿಪೀಟ್ ಮಾಡ್ತಿರ್ತೀರಿ. ಅದ ಕ್ವಶನ್ಸ್ ಗಳನ್ನ ಹುಡುಗರನ್ನ ಕೇಳ್ತಿರ್ತೀರಿ ಅಂಡ್ ಅವ್ರ ಕ್ವಶನ್ ಆನ್ಸರ್ಗೆ ಆನ್ಸರ್ ಮಾಡ್ತಿರ್ತೀರಿ, ಚೆಕ್ ಮಾಡ್ತಿರ್ತೀರಿ ಅಂದಾಗ ಸೊ ನಿಮಗದು ಡೆಫಿನೆಟ್ಲಿ ಈಸಿ ಆಗ್ತದ. ಆಕ್ಚುಲಿ ಸಾರಿ, ಇಲ್ಲಿ ನನ್ನ ಪಾಪು ನಿಂತಾನ ಸ್ಟ್ಯಾಂಡ್ ಅಲ್ಲಾಡ್ಸ್ಲಿಕ್ಕತ್ತಾನ ಅಂದ ಕೂಡಲೇ ಒಂದ್ ಚೂರ ವಿಡಿಯೋದೊಳಗ್ ಸ್ವಲ್ಪ ಇದಾಗ್ಲಿಕ್ಕತ್ತದ. ಏನಂದ್ರ ಸೊ ನಿಮ್ಗಲ್ಲಿ ಏನ್ ಪ್ರಾಬ್ಲಮ್ ಅಂತೂ ಆಗಂಗಿಲ್ಲ. ಫಸ್ಟ್ ಥಿಂಗ್ NCERTs ನಿಮ್ದು ಕ್ಲಿಯರ್ ಆಗ್ತೈತಿ ಅಂಡ್ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಚಲೋ ಇರ್ತದ. ನೀವು ಮಕ್ಕಳಿಗೆ ಪಾಠ ಮಾಡ್ತಿರೋದ್ರಿಂದ ಒಂದು ಬೆರೆಯೋದ್ರಿಂದ ನೀವು ಇಂಟರ್ವ್ಯೂ ಒಳಗೆಲ್ಲ ನಿಮಗ ಅದು ಬಹಳ ಹೆಲ್ಪ್ ಆಗ್ತೈತಿ. ಮೇನ್ಸ್ ಒಳಗ್ ರೈಟಿಂಗ್ ಒಳಗೆಲ್ಲ ಬಹಳ ಹೆಲ್ಪ್ ಆಗ್ತದ. ಒಂದು ಟೀಚರ್ಸ್ ಏನಿರ್ತಾರ ಅವ್ರಿಗೆ, ಯಾಕಂದ್ರೆ ಅವ್ರು ಎನಿ ಟೈಮ್ ಬರೀತಾ ಇರ್ತಾರ. ಟೀಚರ್ಸ್ ಜಾಬ್ ಒಳಗ್ ಬಹಳ ಬರೆಯೋದಿರ್ತದ, ಬಹಳ ಓದೋದಿರ್ತದ, ಬಹಳ ಎಕ್ಸ್ಪ್ಲೇನ್ ಮಾಡೋದಿರ್ತದ. ಹಿಂಗಾಗಿ ನಿಮ್ಗ ರೈಟಿಂಗ್ ಸ್ಪೀಡ್ ಆಗಿರ್ಬೋದು, ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಬರಹ ಆಗಿರ್ಬೋದು, ಅಲ್ಲೆಲ್ಲೂ ನಿಮಗ್ ಸಮಸ್ಯೆ ಆಗಂಗಿಲ್ಲ. ಸೊ ಇಲ್ಲಿ ಏನಂದ್ರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಷ್ಟ. NCERTs ಅಂತೂ ನಿಮ್ಗೆ ಕವರ್ ಆಗಿರ್ತದ. ಇನ್ನ ಕರೆಂಟ್ ಅಫೇರ್ಸ್ ಡೈಲಿ 1 hour ನೀವು ಕರೆಂಟ್ ಅಫೇರ್ಸ್ ಕೊಡ್ರಿ. ಇನ್ನೊಂದ್ 2-3 ತಾಸು ಏನಿರ್ತೈತ್ಲಾ ಆ ಟೈಮ್ ನ ನೀವು ರೆಫರೆನ್ಸ್ ಪುಸ್ತಕಗಳನ್ನ ಓದ್ಕೊಳ್ಲಿಕ್ಕೆ ನೀವೇನಾರ ಕೊಡಾಕತ್ರಿ ಇನಿಷಿಯಲ್ ಟೈಮ್ ಒಳಗಂದ್ರ ಡೆಫಿನೆಟ್ಲಿ ಸಿಲೆಬಸ್ ಕ್ಲಿಯರ್ ಆಗ್ತದ. ಫಸ್ಟ್ ಪಾಯಿಂಟ್, ಸಿಲೆಬಸ್ ನ ಡೌನ್ಲೋಡ್ ಮಾಡ್ಕೊಡ್ರಿ. ಆ ಸಿಲೆಬಸ್ ವೈಸ್ ನಿಮ್ದೊಂದು ಟೈಮ್ ಟೇಬಲ್ ನ ರೆಡಿ ಮಾಡ್ಕೊಡ್ರಿ. ಸಂಡೇಸ್ ಆಗಿರ್ಬೋದು, ಗವರ್ಮೆಂಟ್ ಹಾಲಿಡೇಸ್ ಎಲ್ಲಾ ಕಡೆ ನಿಮಗೆ ಟೈಮ್ಗಳು ಸಿಗ್ತಾವ. ಸ್ಯಾಟರ್ಡೆ ಆಗಿರ್ಬೋದು, ಸಂಡೇ, ಈ ತರ ಆ ಎಲ್ಲಾ ಸಮಯನ ನೀವೇನಾರ ಯುಟಿಲೈಸ್ ಮಾಡ್ಕೊಂಡ್ರಿ ಅಂದ್ರ ಡೆಫಿನೆಟ್ಲಿ ಲಬಾಸ್ನಾಗ ಹೋಗೋ ನಿಮ್ಮ ಒಂದು ಡ್ರೀಮ್ ಟ್ರೂ ಆಗ್ತದ. ಇನ್ನ ನೆಕ್ಸ್ಟ್ ಕ್ವಶನ್ ಅಂದ್ರ ಮ್ಯಾಮ್ ಇನ್ UPSC CSE ಹೌ ಮೆನಿ ಪೋಸ್ಟ್ ರಿಕ್ವೈರ್ಡ್ ಫಿಸಿಕಲ್ ಕ್ವಾಲಿಫಿಕೇಶನ್ ಲೈಕ್ ಹೈಟ್ ಪ್ಲೀಸ್ ವಿಡಿಯೋ ಆನ್ ದಟ್ ಅಂದಾರ. ಸೊ ಗೈಸ್ ಹೇಳೋದಂದ್ರೆ ಇಲ್ಲಿ ಆತರ ಫಿಸಿಕಲ್ ಎಲಿಜಿಬಿಲಿಟೀಸ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ಇದೆಲ್ಲ ಏನು ಮ್ಯಾಟರ್ ಆಗಂಗಿಲ್ಲ. UPSC ಒಳಗ್ ಏನ್ ಮ್ಯಾಟರ್ ಆಗ್ತೈತೆ ಅಂದ್ರೆ ನಿಮ್ಮ ಒಂದು ರ್ಯಾಂಕಿಂಗ್. ಫಸ್ಟ್ ನಿಮ್ದು ಪ್ರಿಫರೆನ್ಸ್ ಏನಿರ್ತೈತೆ ಅಂದ್ರೆ ನಿಮ್ದು ರ್ಯಾಂಕಿಂಗ್. ನೀವ್ ಎಷ್ಟ್ ಸ್ಟಡಿ ಮಾಡ್ತೀರಿ, ಯಾವ ಒಂದು ರ್ಯಾಂಕ್ ತಗೋತಾರಲ್ಲ ಅದ್ರ ಮೇಲೆ ನಿಮ್ಮ ಪೋಸ್ಟ್ಗಳು ಅಲಾಟ್ ಆಗ್ತಾವ. ಬಟ್ ಮೆಡಿಕಲ್ ಟೆಸ್ಟ್ ಮಾತ್ರ ಬಹಳ ಸ್ಟ್ರಿಕ್ಟ್ ಆಗಿ ಅಲ್ಲಿ ನಡೀತದ. ಇನ್ನ ಲವ್ ಫ್ರಮ್ ರಾಯಚೂರ್ ಅಂದಾರ. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಟು ರಾಯಚೂರ್. ಸೊ ನೆಕ್ಸ್ಟ್, ಇಂಡಿಯನ್ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಯಾವ ಇಯರ್ದು ರೀಡ್ ಮಾಡ್ಬೇಕು, ಏನ್ ರೀಡ್ ಮಾಡ್ಬೇಕು ಅಂತ ಹೇಳಿ ಅಂತ ಹೇಳ್ಯಾರ. ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಯಾವ ಇಯರ್ದ ಅಂದ್ರ ಪರ್ಟಿಕ್ಯುಲರ್ ಆ ವರ್ಷದನ್ನ ಇವಾಗ ಜಸ್ಟ್ 2 days ಬಿಫೋರ್ ಏನ್ ರಿಲೀಸ್ ಆಗೈತಲ್ಲ ಅದನ್ನ ನೀವು ಸ್ಟಡಿ ಮಾಡಬೇಕು 2025 ಒಂದು UPSC ಪರೀಕ್ಷೆಗೆ. ಇನ್ನ ಏನ್ ಸ್ಟಡಿ ಮಾಡ್ಬೇಕಂದ್ರ ಬಜೆಟ್ ಮತ್ತೆ ಎಕನಾಮಿಕ್ ಸರ್ವೆದ ಒಂದು ಸಮರಿನ ಇನ್ಸೈಟ್ ಆನ್ ಇಂಡಿಯಾ ಆಗಿರ್ಬೋದು, ವಿಷನ್ IAS ಆಗಿರ್ಬೋದು, ಅವರೆಲ್ಲ ಸಮರಿ ಮಾಡಿ ಆಲ್ರೆಡಿ ಒಂಥರ ಸ್ಪೂನ್ ಫೀಡಿಂಗ್ ಅಂತಾರಲ್ಲ ಆ ತರ ರೆಡಿಮೇಡ್ ಆಗಿ ನಿಮಗ ಗೂಗಲ್ ಒಳಗೆಲ್ಲಾ ಸಿಗ್ತಾವ್. ಜಸ್ಟ್ ಬರೀ 10-15 ಪೇಜ್ ಒಳಗ, 25-35 ಪೇಜ್ ಒಳಗ ನಿಮ್ಗೊಂದು PDF ಗಳು ಸಿಗ್ತಾವ. ಆ ಒಂದು PDF ನೀವು ಸ್ಟಡಿ ಮಾಡಿದ್ರೆ ಇನಫ್ ಅದ. ಇನ್ನ ಮ್ಯಾಮ್ ಪ್ಲೀಸ್ ಟೆಲ್ ಸಮ್ ವ್ಯಾಲ್ಯೂಯಬಲ್ ಡಿಗ್ರಿ ವಿಚ್ ಇಸ್ ರಿಲೇಟೆಡ್ ಟು UPSC ಅಪಾರ್ಟ್ ಫ್ರಮ್ KSET ಅಂಡ್ NEET ಅಂತ ಐತಿ. ಸೊ ಗೈಸ್ ನಾನು ಆಲ್ರೆಡಿ ಒಂದು ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡೇನಿ, ಯಾವ ಡಿಗ್ರಿ ಮಾಡಿದ್ರ ಬೆಸ್ಟ್, ಡಿಗ್ರಿನ ಸೆಲೆಕ್ಟ್ ಮಾಡ್ಕೋವಾಗ ಯಾವೆಲ್ಲ ಕ್ರೈಟೇರಿಯಾನ ನೀವು ನೋಡ್ಕೊಂಡ್ ಜಾಯಿನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾ ಒಂದು ಡಿಟೇಲ್ಡ್ ವಿಡಿಯೋ ಮಾಡೇನಿ. ದಯವಿಟ್ಟು ಆ ವಿಡಿಯೋ ಒಂದ್ಸಲ ಚೆಕ್ ಮಾಡ್ರಿ. ಅಗೇನ್ ಕನ್ಫ್ಯೂಷನ್ ಇತ್ತಂದ್ರ ಮತ್ ನೀವು ಕ್ವಶನ್ ನ ಕೇಳಬಹುದು. ಅಗೇನ್ IAS ಗೆ ಫಿಸಿಕಲ್ ಟೆಸ್ಟ್ ಇರುತ್ತಾ ಅಂತ ಕ್ವಶನ್ ಅದ. ನೋ, IAS ಗೆ ಯಾವುದೇ ರೀತಿ ಒಂದು ಫಿಸಿಕಲ್ ಟೆಸ್ಟ್ ಇರಂಗಿಲ್ಲ. ಸೊ ಇನ್ನೊಂದು ಕ್ವಶನ್ ಅದ, ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಸೆಂಟ್ರಲ್ ಅಪ್ಲೋಡ್ ಮಾಡ್ಬೇಕು, ಸ್ಟೇಟ್ ದ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೇಕು ಅಂತ. ಇದನ್ನ ಆಲ್ಮೋಸ್ಟ್ ಕ್ವಶನ್ ಆನ್ಸರ್ ಒಳಗೂ ಬಹಳ ಸಲ ಹೇಳಿರ್ತೇನಿ. ಬಟ್ ಸ್ಟಿಲ್ ನೀವು ಒಂದು ವಿಡಿಯೋನು ಮಿಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಆನ್ಸರ್ ಸಿಕ್ಕಿರಂಗಿಲ್ಲ. ಒಬ್ರು
ಸಬ್ಸ್ಕ್ರೈಬರ್ ಸೀದಾ ರಿಪ್ಲೈ ಮಾಡಂಗಿಲ್ಲ ಹಂಗ ಹಿಂಗ ಅಂತೆಲ್ಲ ಬೈದಿದ್ರು. ಸೊ ಒಂದಷ್ಟು ಕ್ವಶನ್ಸ್ ಗೆ ರಿಪ್ಲೈ ಮಾಡಿರಂಗಿಲ್ಲ ಇನ್ ದ ಸೆನ್ಸ್ ಅಂದ್ರ ಒಂದು ಕ್ವಶನ್ ಆನ್ಸರ್ ಒಳಗ್ ನಾನು ಆನ್ಸರ್ ಮಾಡಿರ್ತೇನಿ, ಅಥವಾ ಬೇರೆ ಯಾವ್ದಾರ ವಿಡಿಯೋಸ್ ಒಳಗ್ ನಾನು ಕಂಟಿನ್ಯೂಸ್ ರಿಪೀಟೆಡ್ ಆಗಿ ಆನ್ಸರ್ ಮಾಡಿದಾಗ ನಾ ಅಂತ ಕ್ವಶನ್ಸ್ ಗೆ ಆನ್ಸರ್ ಮಾಡಿರಂಗಿಲ್ಲ. ದಯವಿಟ್ಟು ವಿಡಿಯೋಸ್ ನ ನೀವು ಚೆಕ್ ಮಾಡ್ತಾ ಇರ್ರಿ, ನಾ ನಿಮ್ ಪ್ರತಿ ಕ್ವಶನ್ಸ್ ಗನು ಆನ್ಸರ್ ನ ಮಾಡ್ತಿರ್ತೇನೆ. ಇನ್ನೊಂದು ಕ್ವಶನ್ 9th ಸ್ಟ್ಯಾಂಡರ್ಡ್ ಒಂದು ಸ್ಟೂಡೆಂಟ್ ಇಂದ ಏನಂದ್ರ, ಮೈ ಒನ್ ಕ್ಯೂರಿಯಾಸಿಟಿ, ಐ ಶಾಲ್ ಬಿಕಮ್ IAS ಆಫೀಸರ್ ಆಫ್ಟರ್ ಗವರ್ಮೆಂಟ್ ವಾಸ್ ಪ್ರೊವೈಡೆಡ್ ಒನ್ ಬಿಗ್ ಬಂಗ್ಲೋ, ದೇರ್ ವಿ ಮೇ ಲಿವ್ ಇನ್ ಅ ಬಂಗ್ಲೋ ವಿತ್ ಫಾದರ್ ಅಂಡ್ ಮದರ್, ಪ್ಲೀಸ್ ರಿಪ್ಲೈ ಅಂತ ಹೇಳಿ ಕಸ. ಎಸ್, ಖುಷಿ ಆಗ್ತದ 9th ಸ್ಟ್ಯಾಂಡರ್ಡ್ ಇಂದ ನೀವು IAS ಅಂತ ಡ್ರೀಮ್ ಇಟ್ಕೊಂಡಿರಿ ಅಂಡ್ ಅದ್ರಾಗೂ ಜೊತೆಗೆ ತಂದೆ ತಾಯಿನ ಕರ್ಕೊಂಡು ಹೋಗಿ ಇಟ್ಕೋತೇನಿ. ಆ ಒಂದು ಖುಷಿ ನನ್ಗೆ ಬಹಳನ ಪ್ರೌಡ್ ಫೀಲ್ ಆಯ್ತು. ಎಸ್, ಡೆಫಿನೆಟ್ಲಿ ನೀವು IAS ಆಫೀಸರ್ ಆದ್ಮೇಲೆ ನಿಮಗೇನು ಒಂದು ಬಂಗ್ಲೋನ ಪ್ರೊವೈಡ್ ಮಾಡ್ತಾರಲ್ಲ ಅದ್ರೊಳಗ ನೀವು ನಿಮ್ಮ ತಂದೆ ತಾಯಿ ಜೊತೆ ಆರಾಮಾಗಿ ಇರಬಹುದು. ಐ ಹೋಪ್ ಇದನ್ನ ಒಂದು ಮೋಟಿವೇಶನ್ ಇಟ್ಕೊಂಡ್ ಕಾಸ ನಿಮ್ಮ ಗುರಿ ಹತ್ತ ನೀವು ಫೋಕಸ್ ಇಡ್ರಿ ಅಂದ್ರೆ ಡೆಫಿನೆಟ್ಲಿ 22-23 ವರ್ಷಕ್ಕೆ ಅನ್ಗುಡ್ಕ IAS ಆಫೀಸರ್ ಆಗಿರ್ತೀರಿ. ಇನ್ನೊಂದು, ಹಿಂದೂ ನ್ಯೂಸ್ ಪೇಪರ್ ಕಂಪಲ್ಸರಿ ಓದ್ಬೇಕಾ ಅಂಡ್ ಹಿಂದೂ ನ್ಯೂಸ್ ಪೇಪರ್ ಅನಲೈಸಸ್ ವಿಡಿಯೋ ಓಕೆನಾ ಅಂತ ಹೇಳಿ. ಎಸ್, ನೀವು ಅನಲೈಸಸ್ ನೋಡಿದ್ರೂ ನಡೀತದ, ಇನಿಷಿಯಲ್ ಟೈಮ್ ಒಳಗ ವರ್ಕ್ ಆಗ್ತದ. ಬಟ್ ಯಾವಾಗ ಮೇನ್ಸ್ ಟೈಮ್ ಒಳಗ್ ಬರ್ತೈತ್ಲಾ ಅವಾಗ ನೀವ್ ಏನಾರ ಇಂಗ್ಲಿಷ್ ಒಳಗನ ಬರೆಯವ್ರ ಇದ್ರಿ ಅಂತಂದ್ರ ಹಿಂದೂ ನ್ಯೂಸ್ ಪೇಪರ್ ಏನಾರ ನೀವು ಓದಾತಿದ್ರಿ ಅಂದ್ರ ನಿಮಗ ಬರವಣಿಗೆಗೆ ಹೆಲ್ಪ್ ಆಗ್ತದ. ಅದರ್ವೈಸ್ ನೀವು ಕನ್ನಡ ಒಳಗ್ ಬರೆಯತಿದ್ರಿ ಅಂತಂದ್ರ ಅನಲೈಸಸ್ ನೋಡಿರೋನು ಇನಫ್ ಐತಿ. ದೆನ್ ಒಬ್ರು ಏನ್ ಆನ್ಸರ್ ಮಾಡಕ್ ಆಗಂಗಿಲ್ಲ ಒಂದಷ್ಟು ಜನಕ್ಕ. ಒಂದಷ್ಟು ನೆಗೆಟಿವಿಟಿ ನನಗೆ ಇಷ್ಟ ಆಗಂಗಿಲ್ಲ ಅನ್ಕೂಡ್ಲೆ ಒಂದಷ್ಟು ರಿಮೂವ್ ಮಾಡಿರ್ತೇನೆ ಅಷ್ಟ. ಅದರ್ವೈಸ್ ನನ್ನ ಚಾನೆಲ್ ಏನ್ ಐತಿ ವ್ಯಾಲ್ಯೂ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೈತಿ, ಅದ್ರ ಬಗ್ಗೆ ನಾ ಜಾಸ್ತಿ ಮಾತಾಡಂಗಿಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್, ಸರ್ಟಿಫಿಕೇಟ್ ಬಗ್ಗೆ ನನ್ನ ಬಹಳ ಕ್ವಶನ್ಸ್ ಅದಾವು. ಆಲ್ಮೋಸ್ಟ್ ನಾ OBC ಆಗಿರ್ಬೋದು, SC/ST ಒಂದ್ ಸರ್ಟಿಫಿಕೇಟ್ ಬಗ್ಗೆ ಡೀಟೇಲ್ಡ್ ಆಗಿ ಬಹಳ ವಿಡಿಯೋಸ್ ಆಗಿ ಹೇಳಿನಿ. ಅಗೇನ್ ಮತ್ತು ಕ್ವಶನ್ಸ್ ಬರತಾವ. ಸೊ ನಾನು ಡೆಫಿನೆಟ್ಲಿ ಇದ್ರ ಮೇಲೆ ಒಂದು ಕ್ಲಿಯರ್ ಆಗಿನ ಒಂದು ವಿಡಿಯೋ ಮಾಡ್ತೇನಿ. ಐ ಹೋಪ್ ಅವಾಗ ನಿಮ್ಗೆಲ್ಲ ಕ್ಲಾರಿಟಿ ಸಿಗ್ತೈತೆ ಅನ್ಕೋತೇನಿ. ಇನ್ನ ಲಬಾಸ್ನ ಬಗ್ಗೆ ವಿಡಿಯೋ ಮಾಡ್ರಿ ಅಂತಂದಿದ್ರು. ಎಸ್, ಆಲ್ರೆಡಿ ಲಬಾಸ್ನ ಬಗ್ಗೆ ಒಂದು ವಿಡಿಯೋ ಮಾಡಿ ನಾ ಅಪ್ಲೋಡ್ ಮಾಡೇನಿ. ಎಲ್ಲರಿಗೂ ಒಂದು ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಸಿಗ್ಲಿ ಅನ್ನೋ ಕಾರಣಕ್ಕ. ಸೊ ಐ ಹೋಪ್ ಈ ವಾರದೊಳಗಿನ ಬಂದಂತ ಎಲ್ಲಾ ಕ್ವಶನ್ಸ್ ಗಳಿಗೆ ನಾನು ಆನ್ಸರ್ ಮಾಡೇನಿ ಅನ್ಕೋತೇನಿ. ಒಂದೊಂದ್ಸಲ ಏನಾಗಿರ್ತೈತೆ ಅಂದ್ರ ಕಮೆಂಟ್ಸ್ ಕ್ವಶನ್ಸ್ ಗಳು ಬಹಳಷ್ಟು ಬಂದಾಗ ಒಂದಷ್ಟು ಕ್ವಶನ್ಸ್ ಗಳು ನಾನು ನೋಡಿರಂಗಿಲ್ಲ, ಹಿಂಗಾಗಿ ಮಿಸ್ಟೇಕ್ಲಿ ಏನಾರ ನಾನು ಆನ್ಸರ್ ಮಾಡದೇನು ಇರ್ಬೋದು. ಆ ತರ ಏನಾರ ಬಹಳ ದಿನಾನ ಅನ್ಆನ್ಸರ್ಡ್ ಮಾಡೀನಿ ಅಂದ್ರೆ ದಯವಿಟ್ಟು ಮತ್ತೊಂದ್ ಸಲ ಕಮೆಂಟ್ ನ ಅಥವಾ ಕ್ವಶನ್ ನ ಹಾಕ್ರಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.